Problem of New Republic, Part 3rd, Session 3rd. Problems of New Republic. ಆಲ್ರೆಡಿ ಹಲವಾರು ಸಮಸ್ಯೆಗಳನ್ನು ಈ ಹಿಂದಿನ ಒಂದು ಸೆಷನ್ಗಳಲ್ಲಿ ತಿಳ್ಕೊಂಡಿದ್ದೀವಿ. ಟುಡೇ ಥರ್ಡ್ ಸೆಷನ್. ಫಸ್ಟ್ ಒನ್, ಪ್ರಾಬ್ಲಮ್ಸ್ ಆಫ್ ಪಾವರ್ಟಿ. ಈ ಅವಧಿಯಲ್ಲಿ ಬಡತನದ ಬಗ್ಗೆ, ಬಡತನ ಅಂತಕ್ಕಂಥದ್ದು ನೂತನ ಗಣರಾಜ್ಯಕ್ಕೆ ಹೊಸ ಸವಾಲಾಗಿತ್ತು. ಅಂತ ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್, the incidence of poverty in India was about 250 millions. Problem of economic underdevelopment. Independent India faced the serious challenge. There are 30% of people unable to get meal at least once a day. There are many people dying each second due to the hunger, thirsty, many other money problems. Famines and hunger pushed India to take external help for food security. Less utilization of resources, increasing price, social factor, politics, unequal distribution of income, etc. for the causes of poverty in India. The government should take care of the minimum requirement provided to ಇಂಡಿಯನ್ ಪೀಪಲ್. ಭಾರತ ಎಂಬತಕ್ಕಂಥದ್ರಲ್ಲಿ ಬಡತನ ಅಂತಕ್ಕಂಥದ್ದು ಸುಮಾರು 250 ಮಿಲಿಯನ್ ಜನರನ್ನು ಬಡತನದ ರೇಖೆಗಿಂತ ತುಂಬ ಕೆಳ ಹಂತಕ್ಕೆ ಕೊಂಡೊಯ್ದಿತ್ತು. ಈ ಒಂದು ಜನರು ಒಂದು ಹೊತ್ತಿನ ಆಹಾರಕ್ಕೂ ಕೂಡ ಪರದಾಡಬೇಕಾದಂಥ ಸ್ಥಿತಿಗತಿ. ಪ್ರತಿ ಸೆಕೆಂಡ್ಗೆ ಒಬ್ಬೊಬ್ಬ ಆಹಾರ ಹಸಿವು ಅಥವಾ ತರುಷೆ ತಾಣ ಮತ್ತು ಹಣದ ತೊಂದರೆಗಳಿಂದ ಮರಣವಂತಾಯಿದ್ರು. ಇವರೆಲ್ಲರಿಗೂ ಕೂಡ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಆಹಾರವನ್ನು ವಿದೇಶಗಳಿಂದ ಆಮದು ಮಾಡ್ಕೊಂಡು ಪರಿಹರಿಸುವ ಪ್ರಯತ್ನ, ದೇಶದಲ್ಲಿ ಉತ್ಪಾದನೆ ಹೆಚ್ಚಿಸಲಿಕ್ಕೆ ಕೃಷಿಯಲ್ಲಿ ವಸತನ ಮತ್ತು ನೀರಾವರಿ ಸೌಕರ್ಯ ಇವೆಲ್ಲಗಳನ್ನು ಉದ್ಯೋಗವನ್ನು ಕೈಗಾರಿಕೆಗಳ ಮೂಲಕ ನೀಡಿ ಬಡತನ ಪರಿಹರಿಸಬೇಕಾದಂಥದ್ದು ಅಧಿಕೃತವಾದಂಥ ಗಣರಾಜ್ಯದ ಸಮಸ್ಯೆ ಆಯಿತು. ನೆಕ್ಸ್ಟು ಡಿಸ್ಪ್ಯೂಟು, ಕಾಶ್ಮೀರ್ ಡಿಸ್ಪ್ಯೂಟು. ಮಹಾರಾಜ ಹರಿ ಸಿಂಗ್ ವಾಸ್ ಎ ಕಾಶ್ಮೀರ್ ಕಿಂಗ್. ಭಾರತದಲ್ಲಿ ಕಾಶ್ಮೀರ ಎಂಬತಕ್ಕಂತಹ ಒಂದು ಭಾಗ ಎರಡೂ ದೇಶಗಳಿಗೆ ಅವಶ್ಯಕ, ಭಾರತ ಮತ್ತು ಪಾಕಿಸ್ತಾನಕ್ಕೆ. ಈ ಕಾಶ್ಮೀರದಲ್ಲಿ ಆಡಳಿತ ಮಾಡ್ತಾ ಇದ್ದಂಥ ಅಂದಿನ ರಾಜ ಹರಿಸಿಂಗ್ ಹಿಂದೂ ಆಗಿದ್ದರು. ಅಲ್ಲಿನ ಆ ಒಂದು ಪ್ರಾಂತ್ಯದ ಜನ ಮುಸಲ್ಮಾನ ಬಾಂಧವರಿದ್ದರು. ಈ ಒಂದು ಭಾಗದಲ್ಲಿ 75% ಏನಿದ್ದಾರೋ ಪಾಪ್ಯುಲೇಷನ್ ವಾರ್ ಮುಸ್ಲಿಮ್ ಇದ್ದಾರೋ ಅವರು ಪಾಕಿಸ್ತಾನದ ಕಡೆ ಸೇರಬೇಕು ಅನ್ನೋ ಒಂದು ಭಾವನೆ ಇಚ್ಛೆ ಇತ್ತು. ಆದರೆ ಅಧಿಕೃತವಾದ ರಾಜ ಎರಡೂ ದೇಶಗಳಿಗೆ ಸೇರದೆ ಸ್ವತಂತ್ರವಾಗಿರಲಿಕ್ಕೆ ಇಷ್ಟಪಟ್ಟರು. ಇಂಥ ಒಂದು ವೇಳೆಯಲ್ಲಿ ಪಾಕಿಸ್ತಾನ ಪ್ರಚೋದಿತವಾದಂಥ ಸೈನಿಕರು ಮತ್ತು ಪಠಾಣ್ ಬುಡಕಟ್ಟಿನ ಜನರು ಪಾಕಿಸ್ತಾನದ ಮೇಲೆ ಆಕ್ರಮಣವನ್ನು ಮಾಡಿದರು. ಇವಾಗ ಏನಾಯಿತು ಅಂದರೆ ಹೋಪಿಂಗ್ ಟು ಸ್ಟೇ ಇಂಡಿಪೆಂಡೆಂಟ್ ಅನ್ನೋಕ್ಕಂಥ ವಿಚಾರಗಳು ಬಂದದ್ರಿಂದ ಅಂತಹ ವೇಳೆಯಲ್ಲಿ ಸರ್ಕಾರ ಕಾಶ್ಮೀರದ ರಾಜ ಭಾರತ ಸೈನ್ಯದ ನೆರವನ್ನು ಕೋರಬೇಕಾಗಿ ಬಂತು. ಅಂತಿಮವಾಗಿ ಸರ್ಕಾರ ನೆರವು ನೀಡಿ ಕಾಶ್ಮೀರವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಬೇಕಾದ್ರೆ ಹಲವಾರು ರೀತಿಯಾದಂಥ ಸಮಸ್ಯೆ ಎದುರಾಯಿತು. ಈ ಸಮಸ್ಯೆ ಇಂದಿಗೂ ಕೂಡ ಕಾಶ್ಮೀರ ಸಮಸ್ಯೆ ಆಗಿದೆ. ಆಜಾದ್ ಕಾಶ್ಮೀರ ಪಾಕಿಸ್ತಾನದ ಬಳಿಯಲ್ಲೇ ಇದೆ. ವಿಶ್ವಸಂಸ್ಥೆಯು ಕೂಡ ಮಧ್ಯವಸ್ಥಿಕೆ ಅಥವಾ ಮಧ್ಯಸ್ಥರಾಗಿ ಬಂದು ಡಿಕ್ಸನ್ ಎಂಬತಕ್ಕಂಥವರು, ಗ್ರಹಾಮ್ ಎಂಬತಕ್ಕಂಥವ್ರು ಬಂದು ತಾತ್ಕಾಲಿಕವಾಗಿ ಕದನ ವಿರಾಮ ಘೋಷಣೆ ಮಾಡಿರೋ ಹೊರತು ಈ ಸಮಸ್ಯೆಯನ್ನು ಪೂರ್ಣವಾಗಿ ಬಗೆಹರಿಸಿಲ್ಲ. ಇದು ಒಂದು ಸಮಸ್ಯೆ ಭಾರತ ಸರ್ಕಾರಕ್ಕೆ ಒಂದು ಹೊಸ ಚಾಲೆಂಜ್ ಆಗಿತ್ತು. ನೆಕ್ಸ್ಟು ನೂತನ ಗಣರಾಜ್ಯದ ಮತ್ತೊಂದು ಸಮಸ್ಯೆ ವಾಟರ್ ಡಿಸ್ಪ್ಯೂಟ್ಸ್, ನೀರು ಹಂಚಿಕೆ, ಜಲ ವಿವಾದ ಆಯಿತು. ಸಟ್ಲೇಜ್ ನದಿ ವಾಟರ್ ಡಿಸ್ಪ್ಯೂಟ್ ಸ್ಟಾರ್ಟೆಡ್ ಇನ್ 1954. 1954ರಲ್ಲಿ ಸಟ್ಲೇಜ್ ನದಿಯಲ್ಲಿ ಅಡ್ಡಲಾಗಿ ಭಾರತದವರು ಭಾಕ್ರಾ ನಂಗಲ್ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಸಿದ್ಧತೆ ಮಾಡಿಕೊಂಡಾಗ ಪಾಕಿಸ್ತಾನದವರು ನಮಗೆ ಹರಿಯುವ ನೀರನ್ನು ತಡೆ ಹಿಡಿದು ವಿದ್ಯುತ್ ಉತ್ಪಾದನೆಗೆ ಅವಶ್ಯಕವಾದ ನೀರನ್ನು, ಇರಿಗೇಷನ್ಗೆ ಬೇಕಾಗಿರ್ತಕ್ಕಂಥ ನೀರನ್ನು ಕೊಡದೆಲೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಗಲಾಟೆ ಅಥವಾ ವಿಶ್ವಸಂಸ್ಥೆಯ ಮೊರೆ ಹೋಗುವಂಥ ಸನ್ನಿವೇಶವೂ ಕೂಡ ಬಂತು. ಇಂಥ ವೇಳೆಯಲ್ಲಿ ವಿಶ್ವಸಂಸ್ಥೆಯವರು ಕರಾಚಿಯಲ್ಲಿ 1960ರ ಅವಧಿಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡು 3 ನದಿಗಳ ನೀರನ್ನು ಭಾರತಕ್ಕೂ, ಇನ್ನು 3 ನದಿಗಳ ನೀರನ್ನು ಅಂದರೆ ಸಿಂಧೂ ನದಿಯ ಉಪನದಿಗಳ ನೀರನ್ನು ಪಾಕಿಸ್ತಾನ ಬಳಸ್ಕೋಬೇಕು ಅಂತಲೂ ಕೂಡ ಹೇಳಿದರು. ಜೇಲಂ ನದಿ ಆಗಿರ್ಬೋದು, ಚಿನಾಬ್, ಸಿಂಧು ಇವುಗಳನ್ನು ಅವ್ರು ಬಳಸ್ಕೊಂಡ್ರೆ ಸಟ್ಲೇಜ್, ರಾವಿ, ಬಿಯಾಸ್ ಇವುಗಳನ್ನು ಭಾರತೀಯರು ಬಳಸ್ಕೋಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ತಾತ್ಕಾಲಿಕವಾಗಿ ಜಲ ವಿವಾದವನ್ನು ಬಗೆಹರಿಸಿದರು. ನೆಕ್ಸ್ಟು ಮತ್ತೊಂದು ಸಮಸ್ಯೆ ಪ್ರಾಬ್ಲಮ್ಸ್ ಆಫ್ ಕಮ್ಯುನಿಸ್ಟರ ಸಮಸ್ಯೆ.
ಕಮ್ಯುನಿಸ್ಟ್ ಫೈಟ್ ಎಗೇನೆಸ್ಟು ಲ್ಯಾಂಡ್ಲಾರ್ಡ್ಸ್, ಅಂದರೆ ಕಮ್ಯುನಿಸ್ಟರು ಬಡವರಿಗೆ, ಕಾರ್ಮಿಕರಿಗೆ, ಭೂರಹಿತ ಕೃಷಿಕರಿಗೆ ಒಂದು ನ್ಯಾಯ ಒದಗಿಸ್ಲಿಕ್ಕೋಸ್ಕರ ಭಾರತ ಸರ್ಕಾರದ ವಿರುದ್ಧ ದಂಗೆಯನ್ನು ಹೇಳಿದರು. ದಂಗೆಯಲ್ಲಿ CPI ಮುಖಂಡರುಗಳು ಕೂಡ ಕಪ್ಪಾರ್ ಆಗಿರ್ಬೋದು, ನಂಬೂದರಿ ಪ್ರಸಾದ್ ಆಗಿರ್ಬೋದು, ಅಜಯ್ ಘೋಷ್ ಆಗಿರ್ಬೋದು ಮೊದಲಾದಂಥವರು ಭಾರತ ಸರ್ಕಾರದ ವಿರುದ್ಧ ದಂಗೆ ಎದ್ರು. ಈ ದಂಗೆಗಳು ಪಶ್ಚಿಮ ಬಂಗಾಳದ ನಕ್ಸಲ್ಬರಿ ಭಾಗಗಳಿಂದ ಪ್ರಾರಂಭವಾಗಿ ಆಂಧ್ರದ ಶ್ರೀಕಾಕುಳಂ ಜಿಲ್ಲೆಗಳಲ್ಲಿ ಸುಮಾರು 116 ದರೋಡೆಗಳು, 258ಕ್ಕೂ ಹೆಚ್ಚು ಜನರ ಹತ್ಯೆ ಮುಂತಾದಂಥ 3000 ಮೈಲಿಗಳವರೆಗೆ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ಳುವಂಥ 3000 ಕಿಲೋಮೀಟರು ಚದುರ ಅಡಿಗಳ ಆಕ್ರಮಣ ಮಾಡಿ ಸ್ವತಂತ್ರ ರಾಜ್ಯವನ್ನೇ ಸ್ಥಾಪಿಸುವಂಥ ಒಂದು ಹಿಂಸಾತ್ಮಕವಾದಂಥ ಕೃತ್ಯಗಳಲ್ಲಿ ತೊಡೆದರು. ದ ಡಿಸ್ಪ್ಯೂಟ್ ಅರೌಂಡ್ ಬಿಕಾಸ್ ಈ ಒಂದು ನಕ್ಸಲ್ ಮೂಮೆಂಟು ಕಮ್ಯುನಿಸ್ಟರ ಚಳುವಳಿಯ ಭಾಗವಾಗಿ ಬಹುದೊಡ್ಡವಾಗಿ ಆಂಧ್ರ ಮುಂತಾದ ಪ್ರದೇಶಗಳಲ್ಲಿತ್ತು. ಇಂಥ ವೇಳೆಯಲ್ಲಿ ನೆಹರು ಸರ್ಕಾರ ಅವರನ್ನು ಆಹ್ವಾನಿಸಿ ಚುನಾವಣೆಗೆ ನಿಂತು ಗೆದ್ದು ಸಂಸತ್ತಿನ ಮುಖಾಂತರ ಪ್ರಜಾಸತ್ತಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಸೌಕರ್ಯಗಳನ್ನು ಒದಗಿಸಿ ಅಂತ ಹೇಳ್ಬಿಟ್ಟು ಅವ್ರನ್ನ ಶಾಂತಿಗೊಳಿಸೋದು ಕೂಡ ಒಂದು ಸವಾಲಾಗಿಬಿಡೋದು. ನೆಕ್ಸ್ಟು ನೇಚರ್ ಆಫ್ ಅಡ್ಮಿನಿಸ್ಟ್ರೇಷನ್ ವಾಸ್ ನಾಟ್ ಫಿಕ್ಸ್ಡ್. ಯಾವ ರೀತಿ ಆಡಳಿತ ಮಾಡಬೇಕು ಎಂಬುದನ್ನು, ಯಾವುದೇ ಚೌಕಟ್ಟನ್ನು ಅಥವಾ ಸಂವಿಧಾನವನ್ನು ರಚನೆ ಮಾಡಲಿಲ್ಲ. ಅಂಥ ಒಂದು ಕೂಡ ಒಂದು ಸವಾಲಾಗಿತ್ತು. ಅದನ್ನು ಸಂವಿಧಾನದ ರಚನೆ ಮಾಡಲಿಕ್ಕೆ ಕರಡು ಸಮಿತಿ, ಸಂವಿಧಾನ ಸದಸ್ಯರು 308 ಸದಸ್ಯರು ಸೇರಿಕೊಂಡು 1949 ಡಿಸೆಂಬರ್ ತಿಂಗಳಲ್ಲಿ ಅಥವಾ ನವೆಂಬರ್ 26 ಡಿಸೆಂಬರ್ ತಿಂಗಳಲ್ಲಿ ಸಹಿ ಹಾಕಿ 1950 ಜನವರಿ 26ರಂದು ಗಣರಾಜ್ಯ ಪ್ರಾರಂಭವಾಗಿ ಕಾನೂನಿನ ಚೌಕಟ್ಟನ್ನು ಒದಗಿಸುವಂಥದ್ದು ಕೂಡ ಸಮಸ್ಯೆ ಆಯಿತು. ಜೊತೆಗೆ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆಲ್ಸೋ one of the problem. Lack of source to boost up technology, religious extremism, casteism, terrorist activities. ಜೊತೆಗೆ ಈ ಒಂದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು, ಇಂಡಿಯಾ ಫೇಸ್ಡ್ ಥ್ರೆಟ್ ಓವರ್ ಟೇಕಿಂಗ್ ಬಿಕಾಸ್ ಆಫ್ ಇಟ್ಸ್ ವೀಕ್ ಆ್ಯಂಡ್ ವ್ಯಾಲ್ಯೂಯಬಲ್ ಸ್ಟೇಟ್ ಆಫ್ಟರ್ ಇಂಡಿಪೆಂಡೆನ್ಸ್. ಆ ಒಂದು ದೇಶಗಳು, ನಮ್ಮ ಭಾರತದಲ್ಲಿ ಭಯೋತ್ಪಾದನೆ, ಜಾತಿವಾದ, ಧಾರ್ಮಿಕ ಕಲಾಗೋಮುಗಲಗಳು, ತಂತ್ರಜ್ಞಾನದಲ್ಲಿ ಹಿನ್ನಡೆಕೆ, ಒಂದು ನಿರ್ದಿಷ್ಟವಾದಂಥ ಒಂದು ರೂಪರೇಷೆ ಇವೆಲ್ಲವೂ ಇಲ್ಲದಲ್ಲೇ ಇರೋದನ್ನು ವ್ಯವಸ್ಥಿತವಾಗಿ ಬಗೆಹರಿಸಬೇಕಾದಂತಹದ್ದು ಬಹಳ ದೊಡ್ಡ ಸಮಸ್ಯೆ ಆಯಿತು. ಲೋ ಎಕಾನಾಮಿಕ್ ಕೆಪಾಸಿಟಿ, ಭಾರತದಲ್ಲಿ ಆರ್ಥಿಕ ಸಮೃದ್ಧತೆ ಇರಲಿಲ್ಲ, ಆರ್ಥಿಕವಾಗಿ ಬಹಳ ಕೆಳಮಟ್ಟದಲ್ಲಿತ್ತು. ಲೋ ಆ್ಯಂಡ್ ಟ್ರೆಡಿಷನಲ್ ಅಗ್ರಿಕಲ್ಚರ್ ಆ್ಯಂಡ್ ಪೂರ್ ಇಂಡಸ್ಟ್ರಿ ಬೇಸ್ ಆನ್ 1947. ಜೊತೆಯಲ್ಲಿ 60% ಆಫ್ ಇಂಡಿಯನ್ people depend on the agriculture for living. During the time independence, the centrally plans economy fare the annual growth rate stand at about 3.5% from 1950, while per capita income growth average 1.3%. ಅಂದರೆ ಆರ್ಥಿಕವಾಗಿ ತುಂಬ ಕೆಳಗಿದ್ದರು. ಕೃಷಿಯಲ್ಲಿ ಸಂಪ್ರದಾಯ ಇತ್ತು, ಕೈಗಾರಿಕೆಗಳಿರಲಿಲ್ಲ, ಆರ್ಥಿಕವಾಗಿ ಜಡತ್ವ ಉಂಟಾಯಿತು. ಯಾವ ಅರ್ಥವ್ಯವಸ್ಥೆಯನ್ನು ರೂಪಿಸ್ಕೋಬೇಕು ಅನ್ನೋದು ಕೂಡ ದೊಡ್ಡ ಸಮಸ್ಯೆ. ಇಂಥ ಒಂದು ಸನ್ನಿವೇಶದಲ್ಲಿ ಭಾರತವನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಪಂಚವಾರ್ಷಿಕ ಯೋಜನೆಯ ಮೂಲಕ ಹೊಸದಾದಂಥ ಕ್ರಾಂತಿಕಾರಿಕವಾದಂಥ ಪ್ರಯೋಗವನ್ನು ನಡೆಸಿದರು. ನೆಕ್ಸ್ಟ್ ಪ್ರಾಬ್ಲಮ್ಸ್ ಆಫ್ ನ್ಯಾಷನಲ್ ಇಂಟಿಗ್ರೇಷನ್, ಭಾವೈಕ್ಯತೆ ತೊಂದರೆ. ಭಾರತದಲ್ಲಿ 3500 ಕ್ಯಾಸ್ಟ್ಗಳು, 1549 ಬಾಯ್ಸ್, ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸು, ಮೋರ್ ದ್ಯಾನ್ 7 ರಿಲಿಜಿಯಸ್ ಪ್ರಿನ್ಸಿಪಲ್ಸ್ ಫಾಲೋಡ್ ಇನ್ ಇಂಡಿಯಾ. ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇತ್, ಕಲ್ಚರಲ್ ಪ್ರಾಕ್ಟೀಸು, ಫುಡ್ ಪ್ರಾಕ್ಟೀಸ್ ಫಾಲೋ ದಿ ಇಂಡಿಯನ್ ಪೀಪಲ್. ಭಾರತದಲ್ಲಿ ಸಾವಿರಾರು ಭಾಷೆಗಳು, ಸಾವಿರಾರು ಜಾತಿಗಳು, 10 ಧರ್ಮಗಳು, ಅವರದೇ ಆದಂಥ ಪ್ರಾದೇಶಿಕ ಊಟ, ಸಂಸ್ಕೃತಿ, ಉಡುಗೆ ತೊಡುಗೆಗಳಲ್ಲಿ ವೈವಿಧ್ಯತೆ ಇದ್ದು ಇವ್ರನ್ನೆಲ್ಲರೂ ಕೂಡ ಭಾರತ ಎಂಬ ಒಂದು ರೂಪಿನಡಿಯಲ್ಲಿ ಒಂದು ವ್ಯವಸ್ಥಿತವಾದಂಥ ಕೇಂದ್ರೀಕೃತವಾದಂಥ ಭಾರತದ ಒಂದು ಐಕ್ಯತೆ ಅಡಿಯಲ್ಲಿ ತರುವುದು ಬಹುದೊಡ್ಡ ಚಾಲೆಂಜ್ ಆಯಿತು. ಆ ವೇಳೆಯಲ್ಲಿ ನೆಹರು ಸೆಕ್ಯುಲರಿಸಮ್ ಸ್ಟೇಟ್ ಅಥವಾ ಭಾರತವನ್ನು ಜಾತ್ಯತೀತ ರಾಷ್ಟ್ರ, ನಿರಪೇಕ್ಷ ರಾಷ್ಟ್ರ, ಸರ್ವಧರ್ಮ ಸಮನ್ವಯ ರಾಷ್ಟ್ರ ಎಂಬ ಘೋಷಣೆಯೊಂದಿಗೆ ಸಮಾಜವಾದ ತತ್ವಗಳ ಆಧಾರದ ಮೇಲೆ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಭಾರತದ ಭಾವೈಕ್ಯತೆಯನ್ನು ಮೂಡಿಸಬೇಕಾದ್ರೆ ಹಲವಾರು ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು ಎದುರಿಸಿದರು. ನೆಕ್ಸ್ಟು ಸೇಮ್ ಇದರಲ್ಲಿ ಕೋಲ್ಡ್ ವಾರ್ ಅಥವಾ ಶೀತಲ ಸಮರ. ಈ ಭಾರತ ಕೋಲ್ಡ್ ವಾರ್ಗೆ ಸೇರಿತ್ತಾ? ಇಲ್ಲ. ಯಾವುದು ಇದು ನಾನ್ ಅಲೈನ್ಮೆಂಟ್ ಕಂಟ್ರಿ ಅಲ್ವಾ, ಆಗ್ಬೋದು. ಆದರೆ ಭಾರತ ಆಗ್ತಾನೆ ಉದಯವಾದಾಗ ಎರಡು ದೇಶಗಳು ಅಥವಾ ಸೂಪರ್ ಪವರ್, ಅಂದರೆ ಬಯೋಪೋಲಾರಿಟಿ ವರ್ಡ್ ಅಂತ ಏನು ಕಾಣ್ತೀವೋ, ಕಮ್ಯುನಿಸ್ಟ್ ಬ್ಲಾಕ್ ಅಂಡ್ ಡೆಮೊಕ್ರೆಟಿಕ್ ಬ್ಲಾಕ್, ಅಮೇರಿಕಾ ಇದ್ರ ಕಡೆ ಆಸಕ್ತಿ ವಹಿಸ್ತಾ ಇದೆ, ಸೋವಿಯತ್ ಯೂನಿಯನ್ನು ಕೂಡ ಆಸಕ್ತಿ ವಹಿಸ್ತಾ ಇದೆ. ಈ ಒಂದು ವೇಳೆಯಲ್ಲಿ ನೆಹರು ಸರ್ಕಾರದವರು ಕಮ್ಯುನಿಸ್ಟ್ ಬ್ಲಾಕಕ್ಕೂ ಸೇರಬೇಕೋ
ಡೆಮೊಕ್ರೆಟಿಕ್ ಸೇರಬೇಕು, ಅಥವಾ ಕ್ಯಾಪಿಟಲಿಸ್ಟು ಸೋಷಿಯಲಿಸ್ಟು, ಅಥವಾ ಎಕನಾಮಿಯಲ್ಲಿ ಕ್ಯಾಪಿಟಲಿಸಮು ಇಲ್ಲಿ ಸೋಷಿಯಲಿಸಮ್, ಯಾವುದಕ್ಕೆ ಸೇರಬೇಕು ಅಂತಕ್ಕಂಥದ್ದು ದೊಡ್ಡ ದ್ವಂದ್ವವಾಯಿತು. ಅಂತಿಮವಾಗಿ ಎರಡೂ ದೇಶಗಳ ವಿಶ್ವಾಸ ಬೇಕು, ಎರಡರಿಂದಲೂ ಕೂಡ ಯಾವುದೇ ಫ್ಲವರ್ ಬ್ಲಾಕಿಗೆ ನಾವು ಸೇರೋದಿಲ್ಲ ಅಂಥೇಳಿ ಈ ಟೇಕ್ ಡಿಸಿಷನ್. ನಾನ್ ಅಲೈನ್ಮೆಂಟ್ ಪಾಲಿಸಿ, ಅಲಿಪ್ತ ನೀತಿ, ಎಕನಾಮಿಯಲ್ಲಿ ಮಿಕ್ಸ್ಡ್ ಎಕನಾಮಿ, ಜೊತೆಯಲ್ಲಿ ನಮ್ಯಗಳನ್ನು ಒಳಗೊಂಡಂತೆ ಸಮಾಜವಾದಿ ವ್ಯವಸ್ಥೆ, ಅರ್ಥವ್ಯವಸ್ಥೆ ಎಲ್ಲವನ್ನು ಒಳಗೊಂಡಂತೆ ಒಂದು ಎಲ್ಲ ಗುಂಪುಗಳಿಂದ ಪ್ರತ್ಯೇಕವಾಗಿ ಉಳಿದು ಎಲ್ಲರ ವಿಶ್ವಾಸವನ್ನು ಗಳಿಸುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಂಡಂಥ ಗಾಂಧಿ ನೆಹರು ಈ ಒಂದು ದೇಶದಲ್ಲಿ ಹೊಸದಾದಂಥ ಒಂದು ಚಳುವಳಿಗೆ, ಅಲಿಪ್ತ ಚಳುವಳಿಗೆ ಅಂಕುರಾರ್ಪಣೆ ಹಾಕುವ ಒಂದು ಪ್ರಯತ್ನವು ಅಂತಿಮವಾಗಿ ನಡೀತು. ಎನಿವೆ, ಥ್ಯಾಂಕ್ ಯು.